ಎಂಬ ನಾಟುಡಿಯಂತೆ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ಇದೀಗ ಕರ್ನಾಟಕ ಮದ್ಯಪಾನ ಸಂಯಮ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀ ಎನ್.ಎಸ್. ಮಹೇಶ್ ಅವರು ಅತಿಥಿಗಳನ್ನು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ಭಾರತ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು, ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಸಂಯುಕ್ತ ಆಶ್ರಯದಲ್ಲಿ ಚಿತ್ರರಂಗಿ ಇಳಕಲ್ ಶ್ರೀ ವಿಜಯ ಮಾಂತೇಶ್ವರ ಸಂಸ್ಥಾನದ ಪೂಜ್ಯ ಶ್ರೀ ಶ್ರೀ ಮಣಿಪ ಡಾಕ್ಟರ್ ಮಹಾಂತೇಶ್ವರಿ ಜಯಂತಿ ಪ್ರಯುಕ್ತ ಇಂದು ವ್ಯಸನಮುಕ್ತ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ವಿಜಯ ಮಾಂತೇಶ್ವರ ಸಂಸ್ಥಾನದ ಪೂಜ್ಯ ಸ್ವಾಮೀಜಿಗಳಾದ ಪೂಜ್ಯ ಶ್ರೀ ಮಣಿಪ ಗುರುಮಹಾಂತ ಸ್ವಾಮಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ವಿಧಾನಸಭಾ ಕ್ಷೇತ್ರ ವಿಜಯ ಕಾಶ್ಯಪನವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಮ್ಮಿಕೊಂಡಿರುವುದು ಸಂತೋಷದ ವಿಚಾರ. ಕುಡಿತ ದೇಹವನ್ನು ಮಾತ್ರ ದಹಿಸುವುದಿಲ್ಲ, ಆತ್ಮವನ್ನು ಸುಟ್ಟು ಹಾಕುತ್ತದೆ ಎಂದು ಮಹಾತ್ಮ ಗಾಂಧಿಯವರು ಹೇಳಿದಂತೆ ವ್ಯಸನಗಳು ಕುಟುಂಬ ಮತ್ತು ಸಮಾಜದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ. ವ್ಯಸನಮುಕ್ತ ಸಮಾಜ ಆರೋಗ್ಯಕರ, ಸಮೃದ್ಧ ಮತ್ತು ಪ್ರಗತಿಪರ ರಾಷ್ಟ್ರಕ್ಕೆ ಅಡಿಪಾಯ. ಮಾದಕ ವಸ್ತು ಸೇವನೆ, ಮದ್ಯಪಾನದಿಂದ ಕುಟುಂಬ ಮಾತ್ರವಲ್ಲ, ದೇಶದ ಏಳಿಗೆ ಮಾರಕ ಎಂದು ಹಲವು ಅಂಕಿಅಂಶಗಳು ದೃಢಪಡಿಸಿವೆ. ವ್ಯಸನಮುಕ್ತ ಸಮಾಜ ಸುಸಂಸ್ಕೃತ ದೇಶದ ಕಿರೀಟ ಎಂದು ಪ್ರತಿಪಾದಿಸಿದ ಮಾನ್ಯರಲ್ಲಿ ಇಳಕಲ್ ಮಠದ ಜಗದ್ಗುರು ಶ್ರೀ ಶ್ರೀ ಮಾಂತೇಶ್ವರ ಸ್ವಾಮೀಜಿ ಅವರು ಒಬ್ಬರು. ಜೋಳಿಗೆ ಸ್ವಾಮಿಯಂತೆ ಮನೆ ಮಾತಾಗಿದ್ದ ಶ್ರೀಗಳು ಹಳ್ಳಿ ಹಳ್ಳಿಗೆ ಭೇಟಿ ನೀಡಿ ನಿಮ್ಮ ವ್ಯಸನಗಳನ್ನು ನನ್ನ ಜೋಳಿಗೆ ಹಾಕಿ ಎಂದು ಜನರ ಮುಂದೆ ನಿವೇದನೆ ಮಾಡುತ್ತಾ ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಹೋರಾಟ ಮಾಡಿದರು. ಸಮಾಜವನ್ನು ಒಳಿತಿನ ಹಾದಿಗೆ ಕರೆತರುವ ಈ ಸಾರ್ಥಕ ಕಾರ್ಯವನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅವರಿಗೆ ಸಂಯಮ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಶ್ರೀಗಳ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷ ಆಗಸ್ಟ್ 1ರಂದು ವ್ಯಸನಮುಕ್ತ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಶ್ರೀ ಇಳಕಲ್ ಮಹಾಂತೇಶ್ವರ ಸ್ವಾಮೀಜಿ ಅವರ ಆಶಯವನ್ನು ಸಾಕಾರಗೊಳಿಸುವಂತಹ ವ್ಯಸನಮುಕ್ತ ದಿನಾಚರಣೆಯು ಯುವ ಪೀಳಿಗೆಯಲ್ಲಿ ಜಾಗೃತಿ ಮೂಡಿಸುವ ಅರ್ಥಪೂರ್ಣ ಆಚರಣೆಯಾಗಿ ಮೂಡಿಬರಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು. ಸ್ವಲ್ಪ ಆಯ್ತು ಮೇಡಮ್, ಸ್ವಲ್ಪ ಮುಂದೆ ಬನ್ನಿ. ಒಳ್ಳೆ ಕೆಲಸ ಮಾಡಿದ್ದಾರೆ. ವಿಶೇಷ ಕಾರ್ಯಕ್ರಮ ಕರ್ನಾಟಕದ ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಾಂತ ಜೋಳಿಗೆಯ ಹರಿಕಾರರು ಅಂತಂದ್ರೆ ಅದು ಇಳಕಲ್ ಮತ್ತು ಚಿತ್ರಗಿ ಸಂಸ್ಥಾನ ಮಠದ ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಶಿವೋದಿಗಳು ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆಯಿಂದಾಗಿ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಅವರ ಜನ್ಮದಿನ, ಇವತ್ತು ಅವರ ಜನ್ಮದಿನವನ್ನ ಅವರು ವ್ಯಸನ ಮುಕ್ತ ದಿನಾಚರಣೆ ಆಗಬೇಕು ಅಂತ ಹೇಳಿ ಈ ರಾಷ್ಟ್ರಪಿತಾಮಹ, ನಮ್ಮ ದೇಶದ ರಾಷ್ಟ್ರಪಿತಾಮಹ ಆದಂತಹ ಮಹಾತ್ಮ ಗಾಂಧೀಜಿಯವರನ್ನ ನಾವು ಯಾವ ರೀತಿ ನಮ್ಮ ಹೃದಯದಲ್ಲಿ ಅಜೀಜವಾಗಿ ಇವತ್ತು ಅವರ ಹೆಸರು ಉಳಿದಿದೆ, ಅದೇ ರೀತಿ ಅವರ ಜನ್ಮದಿನವನ್ನೇ ಇವತ್ತು ವ್ಯಸನ ಮುಕ್ತ ದಿನಾಚರಣೆ ಆಗಿ ಆಚರಣೆ ಮಾಡೋದಕ್ಕೆ ಇವತ್ತು ಅವರ ಕನಸನ್ನ ಇವತ್ತು ನಮ್ಮ ಕರ್ನಾಟಕ ಗಣ ಸರ್ಕಾರ ನನಸು ಮಾಡಿದೆ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಇತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ.
ಯಾಕಂದ್ರೆ ಅವರ ಕನಸಿತ್ತು. ಅವರು ಮಾಂತ್ರ ಜೋಳಿಗೆ ಹರಿಕಾರರು ಅಂದ್ರೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಉದ್ಘಾಟನೆ ಪರವಾಗಿ ಒಂದು ಸಂದೇಶವನ್ನು ಕಳಿಸಿದರು. ಈ ನಾಡಿನಲ್ಲಿ ಯಾವ್ದಾದ್ರು ಪೂಜ್ಯರು ವ್ಯಸನದಿಂದ ಮುಕ್ತರಾಗ್ರಿ, ಇವತ್ತು ಅನೇಕ ಚಟಗಳಿಂದ ಮುಕ್ತರಾಗ್ರಿ ಅಂತ ಹೇಳಿ ಅವರ ಜೀವನ ಉದ್ದಕ್ಕೂ ಅವರ ಜೋಳಿಗೆಯ ಮುಖಾಂತರ ಎಲ್ಲ ವ್ಯಸನಗಳನ್ನ ಮುಕ್ತ ಮಾಡಿ ಅನೇಕ ಕುಟುಂಬಗಳನ್ನ ಇವತ್ತು ರಕ್ಷಿಸಿ ಉಳಿಸಿದಂತ ಕೀರ್ತಿ ಅದು ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಮಾಂತ ಶಿವೋದ್ಗಳು ಅನ್ನೋ ಮಾತನ್ನು ನಾವು ಬಹಳ ಹೆಮ್ಮೆಯಿಂದ ಒಪ್ಪಿಕೊಳ್ಳುವಂತಹ ಮಾತು. ಬಂಧುಗಳೇ, ಇವತ್ತು ಈ ಒಂದು ಕಾರ್ಯಕ್ರಮದಿಂದ ಇವತ್ತು ಅನೇಕ ಬದಲಾವಣೆಗಳು ಇವತ್ತು ಈ ನಾಡಿನಲ್ಲಿ ಆಗಿದ್ದು ನಾವು ಕಂಡಿದ್ದೇವೆ. ಯಾಕಂದ್ರೆ ನಮ್ಮ ಶ್ರೀಮಠ, ಯಾಕಂದ್ರೆ ನನ್ನ ಮತಕ್ಷೇತ್ರದಲ್ಲಿರುವಂತಹ ಚಿತ್ತರಿಗಿ ಸಂಸ್ಥಾನ ಮಠ, ಅದು ಇಳಕಲ್ ಮಠ ಆಗಿರ್ಬೋದು, ಚಿತ್ತರಿಗಿರುವಂತಹ ಮಠ ಆಗಿರ್ಬೋದು, ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅನೇಕ ಕುಟುಂಬಗಳಿಗೆ ಒಂದು ದಾರಿ ದೀಪವಾಗಿ ವ್ಯಸನದಿಂದ ಅನೇಕ ವ್ಯಸನಗಳನ್ನು ನಾನಾ ತರ ವ್ಯಸನಗಳಲ್ಲಿ ಇವತ್ತು ಈ ವ್ಯಸನಗಳಿಂದ ಮುಕ್ತವನ್ನ ಮಾಡಿದಂತ ಕೀರ್ತಿ ನಮ್ಮ ಡಾಕ್ಟರ್ ಪೂಜ್ಯ ಮಾಂತ ಶಿವೋದ್ಗಳದ. ಆದ್ರೆ ಇವತ್ತು ಸಮಾಜದಲ್ಲಿ ಆಗುವಂತಹ ಅನೇಕ ಬದಲಾವಣೆಗಳನ್ನು ಕೂಡ ಬದಲಾವಣೆ ತರುವಂತ ಕೆಲಸ ಆಗಬೇಕಾಗಿದೆ. ಅದರಲ್ಲಿ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಪ್ರಸ್ತುತ ಕಾಲದಲ್ಲಿ ಇವತ್ತೇನು ನಾವು ಒಂದು ವ್ಯಸನ ಮುಕ್ತವನ್ನ ಕೇವಲ ಒಂದು ಚಟದಿಂದ ನಾವು ಮನುಷ್ಯನನ್ನ ಶುದ್ಧಗೊಳಿಸುವುದು, ಆ ಆತ್ಮವನ್ನ ಶುದ್ಧಗೊಳಿಸಬಹುದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಡೆಯುವಂತಹ ಈ ಜಾತೀಯತೆ, ಮತಭೇದ ಮತ್ತು ಕಂದಾಚಾರ, ಧರ್ಮದ ಮಧ್ಯೆ ಕಂದಾಚಾರವನ್ನ ಏನು ಇವತ್ತು ಉಂಟು ಮಾಡುವಂತಹ ಪ್ರಸ್ತುತ ಕಾಲದಲ್ಲಿ ಆ ಒಂದು ಬದಲಾವಣೆಯನ್ನು ತರುವುದು ಕೂಡ ನಾವು ವೇದಿಕೆ ಮೇಲೆ ಪೂಜ್ಯರಾದಿಯಾಗಿ ನಾಡಿನಲ್ಲಿ ಏನು ನಮ್ಮ ಪೂಜ್ಯರಾದಿಯಾಗಿ ಅನೇಕ ಸಾಹಿತಿಗಳು, ಕವಿಗಳು ಈ ಕಡೆ ಒಂದು ಸ್ವಲ್ಪ ಚಿಂತನೆಯನ್ನ ಹರಿಸಿದ್ರೆ ಬಹುತೇಕ ಈ ಒಂದು ನಾಡು ನಿಜವಾಗ್ಲೂ ಕುವೆಂಪುರವರು ಬಯಸಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದ ಕಾರಣ ಇವತ್ತೇನು ವ್ಯಸನದಿಂದ ನಾವು ಮುಕ್ತ ಆಗಬೇಕು. ಬಹುತೇಕ ನನಗೆ ವಿದ್ಯಾರ್ಥಿನಿಯರ ಗಮನವನ್ನು ಸೆಳೆಯಬೇಕು ಬಯಸ್ತೇನೆ. ಯಾಕಂದ್ರೆ ತಾವು ಈ ದೇಶವನ್ನ ಮುನ್ನಡೆಸುವಂತಹ ಪ್ರಜೆಗಳು, ಈ ದೇಶವನ್ನ ಯಾವ ರೀತಿ ಮುನ್ನಡೆಸಬೇಕು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಯುವ ಪೀಳಿಗೆಯನ್ನ, ಮುಂದಿನ ಪೀಳಿಗೆಯನ್ನ ಕುರಿತು ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಯುವ ಪೀಳಿಗೆ ಒಂದು ಸದೃಢವಾದ ರಾಷ್ಟ್ರವನ್ನ, ಸದೃಢವಾದ ದೇಶವನ್ನ, ಏನು ಭಾರತ ದೇಶ ಅಂದ್ರೆ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರ, ಇದು ಜಾತ್ಯತೀತ ರಾಷ್ಟ್ರ. ಆ ಜಾತ್ಯತೀತ ತಳಹಾದಿ ಮೇಲೆ ನಾವು ಈ ದೇಶವನ್ನ ಕಟ್ಟಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಯುವಕರು, ವಿದ್ಯಾರ್ಥಿಗಳು ಈ ದೇಶವನ್ನು ಮುನ್ನಡೆಸುವಂತಹ ಪ್ರಜೆಗಳಾದಂತಹ ತಾವು ಬಹಳ ಗಮನವನ್ನ ಇಟ್ಕೊಂಡು ವ್ಯಸನದಿಂದ ಒಂದು ಕಡೆ ನಾವು ಚಟದಿಂದ ಮುಕ್ತ ಆಗಬೇಕು. ಅದರ ಜೊತೆಗೆ ಈ ಏನು ಧರ್ಮದ ಮಧ್ಯೆ, ಜಾತಿ ಮಧ್ಯೆ ಉಂಟು ಮಾಡುವಂತಹ ಕಂದಾಚಾರಗಳನ್ನು ಕೂಡ ನಾವು ಎಲ್ಲರೂ ಅರ್ಪಿಸಿಕೊಂಡು ಅದನ್ನ ವಿರೋಧಿಸಿ ನಾವು ಭಾರತೀಯರು ಅನ್ನೋದನ್ನ ನಾವು ಗಟ್ಟಿಯಾಗಿ ತೋರಿಸಿದಾಗ ನಿಜವಾಗ್ಲೂ ಇದು ಒಂದು ಸದೃಢವಾದ ರಾಷ್ಟ್ರ ಆಗೋದಕ್ಕೆ ಸಾಧ್ಯ. ಸಹಪಾಠಿಗಳು, ಕುಟುಂಬ, ಇದರ ವಿಸ್ತಾರ ಬಹುದು. ಇಲ್ಲಿ ಎಷ್ಟೇ ಜನ ಇದ್ರೂ ಅದರ 10ರಷ್ಟು 100ರಷ್ಟು ನಿಮ್ಮಿಂದ ಮಾಹಿತಿಗಳು ಹೊರಗಡೆ ಹೋಗೋದಕ್ಕೆ ಸಾಧ್ಯ ಇದೆ. ಇವತ್ತಿನ ದಿನ ವ್ಯಸನ ಮುಕ್ತ ದಿನಾಚರಣೆಯ ಅಂಗವಾಗಿ ಮಾನಸಿಕ ಸ್ಥಿತಿಗತಿಗಳು ನಮ್ಮಲ್ಲಿ ಶಕ್ತಿಯನ್ನು ತುಂಬಿಸುತ್ತೆ. ದೌರ್ಬಲ್ಯ ಅಂತ ಕರೀತಾರಲ್ಲ, ವೀಕ್ನೆಸ್, ಅದನ್ನು ಕೂಡ ಸೃಷ್ಟಿ ಮಾಡುತ್ತೆ. ಸಾಮಾನ್ಯ ವ್ಯಸನ ಅನ್ನೋದನ್ನ ಅಡಿಕ್ಷನ್ ಅನ್ನೋ ಒಂದು ದೃಷ್ಟಿಯಿಂದ ನೋಡ್ತೀವಿ. ಅಡಿಕ್ಷನ್ ಕೆಲವರು ಕೇಳ್ತಾರೆ, ಸಾಮಾನ್ಯ ನಿಮ್ಮಲ್ಲೂ ಇರ್ಬೋದು, ವರ್ಕಾಲಿಕ್ ಅಂತ, ತುಂಬಾ ಕೆಲಸ ಮಾಡಿಬಿಟ್ರೆ ಅದು ಒಂದು ಅಡಿಕ್ಷನ್ ಅಲ್ವಾ? ಸುಮ್ಮನೆ ಓಡ್ತಾನೆ ಇದ್ರೆ ಇದೆಲ್ಲ ಈ ಥರದ್ದೆಲ್ಲ ಹೊಸಸ್ತಿದೆ, ಅದು ಅಡಿಕ್ಷನ್ ಅಲ್ವಾ? ಅಡಿಕ್ಷನ್ನು ಒಂದು ದೃಷ್ಟಿಯಲ್ಲಿ ಮಿದುಳಿಗೆ ಸಂಬಂಧಪಟ್ಟಂತಹ ಒಂದು ದೌರ್ಬಲ್ಯ, ಒಂದು ರೀತಿಯಲ್ಲಿ ರೋಗ ಅಂತಾನೆ ಕರೀಬಹುದು. ಇನ್ನು ಸಾಮಾನ್ಯ ರೀತಿಯ ವ್ಯಸನಗಳು ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನ ಅಲ್ಲೋಲ ಕಲ್ಲೋಲದ ಸ್ಥಿತಿಗೆ ತಗೊಂಡೋಗುವಂತಹದ್ದನ್ನ ವ್ಯಸನ ಅಂತ ಕರೀತಾರೆ. ಅಂದ್ರೆ ನಿಮ್ಮ ಹತೋಟಿ ನಿಮ್ಮ ಕೈಯಲ್ಲಿ ಇರಲ್ಲ.
ನಾನೀಗ ಮಾತಾಡ್ತಾ ಇದ್ದೀನಿ, ಏನ್ ಮಾತಾಡಬೇಕು ಅನ್ನೋದು ನನಗೆ ಹೊಳೆಯತ್ತೆ ಮಾತಾಡ್ತೀನಿ. ನೀವು ಕೇಳಿಸ್ಕೊತಾ ಇದ್ದೀರಾ, ಗಮನ ಕೆಲವರಿಗೆ ಇರ್ಬೋದು, ಬೇರೆ ಕಡೆ ಗಮನ ಇದ್ರೂ ಕೂಡ ನಾನು ಹೇಳಿದ ಮಾತು ತನ್ನಷ್ಟಕ್ಕೆ ತಾನು ತಲೆಯಲ್ಲಿ ಕೂತ್ಕೊಳ್ಳುವಂತಹ ಒಂದು ಶಕ್ತಿ ಇರುತ್ತೆ. ವ್ಯಸನಿಗಳಲ್ಲಿ ಇದೆಯೊಂದು, ಅಂದ್ರೆ ದೇಹದ ಮನಸ್ಸಿನ ಸಮತೋಲನವನ್ನ ಕಳ್ಕೊಂಡ್ಬಿಡ್ತಾರೆ. ನನಗನ್ಸತ್ತೆ ಸಮತೋಲನ ಕಳ್ಕೊಂಡಾಗ ಏನಾಗತ್ತೆ ಅಂತ ನಾನು ವಿವರಿಸಬೇಕಾದಿಲ್ಲ. ಚಲನಚಿತ್ರಗಳನ್ನಂತೂ ಅವ್ರನ್ನ ಜೋಕರಾಗಿ ತೋರಿಸ್ತಾರೆ, ನೀವು ನೋಡಿದೀರಾ, ಬಾಯಿ ಬಂದಿದ್ದೆಲ್ಲ ಮಾತಾಡ್ತಾ ಇರ್ತಾರೆ. ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ. ನಾಡಿನ, ಕರ್ನಾಟಕ ನಾಡಿನ ಅದ್ಭುತ ಕಲಾವಿದ ಸಂಗೀತಗಾರ ಒಬ್ರು. ನಾನಿದ್ದ ಬಡಾವಣೆಯಲ್ಲೇ ಅವರ ವಾಸ. ಒಂದು ರಾತ್ರಿ ಸುಮಾರು 2 ಹೊತ್ತಿಗೆ ನಾನಿದ್ದ ರೂಮಿನ ಕೆಳಗಡೆ ಒಂದು ದೊಡ್ಡ ಬೋರ್ಡಿ. ಅಲ್ಲಿಂದ ಸಹಾಯ ಮಾಡಿ, ಹೆಲ್ಪ್ ಮೀ, ಐ ಆಮ್ ಸೋ ಯಾರು ಇರ್ತಾ ಇದ್ದಾರೆ? ಯಾವ ರೇಡಿಯೋ ಇದ್ದ ಕಾಲ, ಈಗ ಪ್ರಸಾರ ಮಾಡ್ತಾ ಇದ್ದಾರೆ. ಕೆಳಗಡೆ ಹೋಗಿ ನೋಡಿದ್ರೆ ಸಂಗೀತಗಾರರು ಮೋರಿನಲ್ಲಿ ಬಿದ್ದುಬಿಟ್ಟಿದ್ದಾರೆ. ಅವರ ಸ್ಕೂಟರು ಅವರ ಮೇಲೆ ಮುಗಿಸ್ಕೊಂಡ್ಬಿಟ್ಟೆ. ಅವ್ರ ಮೇಲೆ ಕೂರಿಸಿ ಹತ್ತಿರದಲ್ಲೇ ಇದ್ದು ಮನೆ, ಅವ್ರನ್ನ ಕರ್ಕೊಂಡೋಗಿ ಬಿಟ್ಟು ಬಂದಾಯಿತು. ನಿಮ್ಮಲ್ಲಿ ಕಲೆ ಎಷ್ಟೇ ಇರಬಹುದು, ಕುಡಿದಾಗ ತಲೆ ಕೆಡುತ್ತೆ, ಬ್ಯಾಲೆನ್ಸ್ ಕೆಡುತ್ತೆ. ಯೋಚನೆ ಮಾಡಿ, ವಿದ್ಯಾರ್ಥಿ ಸಮುದಾಯದವರು ಈ ವಿಷಯದಲ್ಲಿ ವ್ಯಸನ ಅನ್ನೋದು ಬಹಳ ಬೇಗ ಅಂಟಿಕೊಳ್ಳುವಂತಹ ಒಂದು ವಯೋಮಾನದಲ್ಲಿ ನೀಡಿ. ಸಾಮಾನ್ಯವಾಗಿ ಹೆಚ್ಚಿನ ಅಡಿಕ್ಷನ್ಗಳು, ವ್ಯಸನಗಳು, ಚಟಗಳು ಅಂತ ಏನು ಕರಿತೀವಿ, ಅದು ಆರಂಭ ಆಗುವಂತಹ ವಯಸ್ಸು. ಹೇಗೆ ಆರಂಭ ಆಗುತ್ತೆ? ಪಾರ್ಟಿ ಮಾಡೋಣ ಬಾರೋ, ಊಟ ಮಾಡೋಣ ಬಾರೋ, ಊಟಕ್ಕೆ ಹೋಗಿ ಕಾಟಕ್ಕೆ ಸಿಕ್ಕಾಕೋದು. ಅಂದ್ರೆ ಏನೋ ತಮಾಷೆಗೆ ಇತ್ತು, ರುಚಿ ನೋಡು, ಏನೂ ಆಗೋದಿಲ್ಲ, ಶಕ್ತಿ ಬರುತ್ತೆ. ಈ ಮಾತುಗಳಿಗೆ ಇದು ಪ್ರಚೋದಕಗಳು ಅಂತ ಕರೀತಾರೆ. ದಯವಿಟ್ಟು ಸಿಕ್ಕಾಕೋಬೇಡಿ. ಇಲ್ಲೊಂದು ಉದಾಹರಣೆ ಕೊಡ್ತೀನಿ. ಅಮೆರಿಕ, ಯುರೋಪ್ ಈ ದೇಶಗಳಲ್ಲಿ ಕಳೆದ 30 ವರ್ಷ ನೀವು ನನ್ನ ಎದುರು ಕೂತಿದ್ದೀರಲ್ಲ, ನಿಮ್ಮನ್ನ ಮಿಲಿನಿಯಲ್ಸ್ ಅಂತ ಕರೀತಾರೆ. ಅಂದರೆ 21ನೇ ಶತಮಾನದಲ್ಲಿ ನೀವು ಇಂಟರ್ನೆಟ್ ಅನ್ನ, ಯೂಟ್ಯೂಬ್ ಬೇಬೀಸ್, ಎಷ್ಟೊಂದು ಬರೀ ಟ್ಯೂಬ್ ಬೇಬೀಸ್ ಬೇರೆ, ನೀವು ಯೂಟ್ಯೂಬ್ ಬೇರೆ. ನಿಮಗೆ ಸಾಕಷ್ಟು ವಿಷಯಗಳ ಜಗತ್ತಿನ ಬಗ್ಗೆ ಗೊತ್ತಿದೆ. ಅದೇ ನಿಮ್ಮ ತಂದೆ ತಾಯಿಯರು ಝೆಡ್ ಅಂತ ಕರೀತಾರೆ, ಆ ಜನಾಂಗಕ್ಕೆ ಸೇರಿದ್ರು, ಆ ಪೀಳಿಗೆಗೆ ಸೇರಿದ್ರು. ಅವರ ಪ್ರಮಾಣ ಇವತ್ತಿನ ದಿನ ಆಲ್ಕೋಹಾಲ್ಗೆ ಸಂಬಂಧಪಟ್ಟಾಗೆ ಯುರೋಪ್ ಮತ್ತೆ ಅಮೆರಿಕ ದೇಶಗಳಲ್ಲಿ 40-45% ಕಡಿಮೆ ಆಗಿದೆ, ಕುಡಿತಿಲ್ಲ. ಅಂದ್ರೆ 30 ವರ್ಷದಿಂದ 45 ವರ್ಷದಲ್ಲಿರುವಂತವರು ಬ್ಯಾಡಪ್ಪ, ನಾ ಕುಡಿಯೋದಿಲ್ಲ, ನನಗೆ ಚಟಗಳು ಬೇಡ, ಪಾರ್ಟಿಗೆ ಹೋಗ್ಬೇಕು, ನೀನು ಕುಡಿಲಿಲ್ಲ ಅಂದ್ರೆ ಆಗಲ್ಲ, ನಾನು ಹೋಗುವಂತ ಪಾರ್ಟಿನಲ್ಲಿ ಕುಡಿತದ ಮೇಲೆ ಬಲವಂತ ಇರಬಾರದು. ಆಯ್ತಾ? ಇಲ್ಲಿ ಇದರ ಪರಿಣಾಮ ಏನು? ರೆವಿನ್ಯೂ, ಕಂದಾಯ ಅಥವಾ ಅದರಿಂದ ಬರುವಂತಹ ವರಮಾನ ಬೊಕ್ಕಸಕ್ಕೆ ನಷ್ಟನ? ಅದಕ್ಕೊಂದು ಅಧ್ಯಯನ ಆಗಿದೆ. ಈ ಜನದಿಂದ ಉದ್ಯೋಗದ ಉತ್ಪತ್ತಿಯಾಗಿದೆ. ಈ ಇಂಟರ್ನೆಟ್ಗೆ ಸಂಬಂಧಪಟ್ಟಂತಹ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮತ್ತೆ ಈ ಟ್ರೆಕ್ಕಿಂಗು, ಹೈಕಿಂಗು, ಡ್ರೈವಿಂಗು ಇತ್ಯಾದಿಗಳು ಅಪಾಯಕಾರಿ ಇದಲ್ಲ, ಇವುಗಳಲ್ಲಿ ಮನಸ್ಸನ್ನು ತೊಡಗಿಸಿಕೊಂಡಿರೋರಿದ್ದಾರೆ. ಕುಟುಂಬದ ಕಡೆ ಹೆಚ್ಚು ಗಮನ ಕೊಟ್ಟವರಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆರೋಗ್ಯದಲ್ಲಿ ಸುಧಾರಣೆ ಉಂಟಾಗಿದೆ. ಮಾನಸಿಕ ಶಕ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ಹಬ್ಬಿದೆ, ಹರಡಿದೆ. ಹೇಗೆ ಉತ್ಪತ್ತಿ ಆಯ್ತಿವಲ್ಲ? ಕೇವಲ ನಶೆ ಏರಿಸುವಂತಹ ಪದಾರ್ಥಗಳು, ಅಮಲೇರಿಸುವಂತಹ ಪದಾರ್ಥಗಳು ನಿಮ್ಮ ಮಾನಸಿಕ ಸದೃಢತೆಯನ್ನ, ಮಾನಸಿಕ ಶಕ್ತಿಯನ್ನ ಕ್ರಮೇಣ ಕುಸಿಯತ್ತೆ. ಒಂದಲ್ಲ ಒಂದು ಹಂತದಲ್ಲಿ ಸಂಪೂರ್ಣವಾಗಿ ನಿಶಕ್ತಿ ಬರುತ್ತೆ. ನೀವು ಅವಲಂಬಿಗಳಾಗ್ತೀರ ವಸ್ತುಗಳ ಮೇಲೆ, ಸಮಾಜಕ್ಕೆ ನೀವೊಂದು ದೊಡ್ಡ ಹೊರೆ ಆಗ್ತೀರ. ಹೀಗಾಗಿ ನಿಮ್ಮ ಮುಂದಿರುವಂತಹ ದೊಡ್ಡ ಶತ್ರು, ಅದು ನೀವು ಉಪ್ಪಂತ ಊದಿದ್ರೆ ಬಿದ್ದೋಗುವಂತ ಶತ್ರು. ಆದರೆ ಒಪ್ಪಿಕೊಂಡ್ರೆ ನೀವು ಬಿದ್ದೋಗ್ಬಿಡ್ತೀರ. ಇದನ್ನೇ ಗಾಂಧಿ ಹೇಳೋದು ಆತ್ಮ ಸುಟ್ಬಿಡುತ್ತೆ. ಅಂದ್ರೆ ಆ ಒಂದು ಚೈತನ್ಯ ಇರ್ತಲ್ಲ, ಆ ಒಂದು ಶಕ್ತಿ ಇರ್ತಲ್ಲ ನಿಮ್ಮಲ್ಲಿ, ಅದು
ಸಂಪೂರ್ಣವಾಗಿ ಕುಸಿದಿದ್ದಾರೆ. ಯಾಕೆ ಹೀಗಾಗುತ್ತೆ ಅಂತ ನೀವು ಕೇಳ್ಬೋದು. ಇದು ನನ್ನ ಶರೀರ ತಾನೇ, ನನಗೆಲ್ಲ ತರದ್ದು ತಗೊಂಡ್ಬಿಟ್ಟು ನಾನು ವಾಕ್ ಮಾಡ್ತೀನಿ, ಜಾಗ್ ಮಾಡ್ತೀನಿ, ಸ್ವಿಮ್ಮಿಂಗ್ ಮಾಡ್ತೀನಿ, ಮತ್ತೊಂದು ಚಟುವಟಿಕೆಗಳಲ್ಲಿ ಇರ್ತೀನಿ. ಮತ್ತೆ ನೋಡಿ ಅವ್ರು ಯಾರ್ಯಾರೋ ಎಲ್ಲದನ್ನು ಮಾಡಿ ಒಳ್ಳೆ ಕ್ರಿಕೆಟ್ ಪಟುಗಳು ಆಗ್ತಾರೆ. ಕ್ರಿಕೆಟ್ ಪಟುಗಳು ಅಂತ ಈ ಮಾತನ್ನು ಹೇಳ್ತೀನಿ. ಇದೊಂದು ದುರಂತ. ಇದನ್ನ ಪ್ರಚೋದನೆ ಅಂತ ಕರೀತಾರೆ. RC ಬಹುಶಃ ಅದೊಂದು ಬ್ರ್ಯಾಂಡ್. ಬಿಟ್ಬಿಡಿ. ಈ ಬ್ರ್ಯಾಂಡ್ನವರು ಅವರಿಗೆ ಲಾಭಕ್ಕೋಸ್ಕರ ಆಟಗಳನ್ನ ಅಥವಾ ಆಟಗಾರರನ್ನ ಉತ್ತೇಜಿಸ್ತಾರೆ. ಆದರೆ ನೋಡಿದಾಗಿ ನೀವು ಅದನ್ನ ನೋಡ್ತೀರಾ, ಈ ಒಂದು ಹೆಸರಿನಲ್ಲಿ ಇರುವಂತಹ ಒಂದು ನಶೆ ಏರಿಸುವ ಪದಾರ್ಥದ ಕಡೆ ಮನಸ್ಸು ವಾಲೋ ಹಾಗೆ ಮಾಡುತ್ತೆ. ಎಷ್ಟೋ ಸತಿ ಈ ಪ್ರಚಾರಗಳಿರುತ್ತಲ್ಲ, ಇವುಗಳು ಕೂಡ ನಿಮ್ಮ ಮನಸ್ಸನ್ನು ಸೆಳೆಯುತ್ತೆ. ಮುಖ್ಯವಾಗಿ ಯಾವುದೋ ಒಂದು ವ್ಯಸನಕ್ಕೆ ಪ್ರೇರಣೆ ಅಂತ ಒಂದಿರುತ್ತೆ, ಪ್ರಚೋದನೆ ಅಂತ ಒಂದಿರುತ್ತೆ. ನಂತರದಲ್ಲಿ ಅದರಿಂದ ಸಿಕ್ಕುವಂತಹ ಅಲ್ಪಾವಧಿಯ ಹಿತ. ನಾನು ಕುಡಿದಾಗ ನೆಮ್ಮದಿ ಸಿಕ್ಬಿಡುತ್ತೆ. ನೀವು ಯಾರೇ ಕೇಳಿ ಯಾಕೆ ಕುಡಿತೀಯ ಅಂದ್ರೆ ತುಂಬಾ ಟೆನ್ಷನ್ ಇತ್ತಪ್ಪ, ಅದರಿಂದ ಕುಡಿದ್ರೆ ಆಲ್ಕೋಹಾಲ್ ಯಾವುದೇ ದೃಷ್ಟಿಯಲ್ಲಿ ಅಥವಾ ಯಾವುದೇ ನಶೆ ಏರಿಸುವ ಪದಾರ್ಥ ಮೊದಲಿಗೆ ಸ್ವಲ್ಪ ಮಟ್ಟಿಗೆ ಮಾತ್ರನೇ ನಿಮಗೆ ಶಕ್ತಿ ಕೊಟ್ಟಂತಹ ಒಂದು ಭ್ರಮೆಯನ್ನು ಸೃಷ್ಟಿಸುತ್ತೆ. ನಂತರದಲ್ಲಿ ಡಿಪ್ರೆಷನ್ ಅಂತ ಏನು ಕೇಳಿದಿರೋ ನೀವು, ಖಿನ್ನತೆಯ ಒಂದು ಮಾನಸಿಕ ಸ್ಥಿತಿಗೆ ತಂದು ಬಿಡುತ್ತೆ. ಅಂದ್ರೆ ಎಲ್ಲದರಲ್ಲಿಯೂ ನಿಮಗೆ ಒಂದು ರೀತಿಯ ನಿರುತ್ಸಾಹ. ಈ ನಿರುತ್ಸಾಹದಿಂದ ತಪ್ಪಿಸ್ಕೊಳ್ಳೋಕೆ ಮತ್ತೊಮ್ಮೆ ನೀವೇನ್ ಮಾಡ್ತೀರಾ, ಅದನ್ನ ಅವಲಂಬಿಸ್ತೀರಾ. ತಗೊಂಡಷ್ಟು ತೃಪ್ತಿ ಸಿಕ್ಕಲ್ಲ. ಅದೊಂದು ತೂತಾಗಿರುವಂತಹ ಮಡಿಕೆ ಇದ್ದಲ್ಲಿ ನೀರು ತುಂಬಿಸಿದಷ್ಟು ಜಾಡ್ಕೊಂಡೇ ಹೋಗ್ತಾ ಇರುತ್ತೆ. ಹೀಗಾಗಿ ಅಭ್ಯಾಸ ಜಾಸ್ತಿ ಆಗುತ್ತೆ, ಅದರಿಂದ ಸಿಗೋ ಸುಖ ಕಡಿಮೆ ಆಗುತ್ತೆ, ರೋಗ ಜಾಸ್ತಿ ಆಗುತ್ತೆ. ಆದ್ರಿಂದ ಕುಡಿತದಿಂದ ವಿಶೇಷವಾಗಿ ವಿದ್ಯಾರ್ಥಿಗಳು ಇನ್ನೊಂದು 3-4 ವರ್ಷದಲ್ಲಿ ನೀವು ಪ್ರೊಫೆಷನಲ್ ಕೋರ್ಸಸ್ ಹೋಗಿರಬಹುದು, ಅಥವಾ ಈಗಾಗಲೇ ಅಂತಹದ್ದೊಂದು ಮಾನಸಿಕ ಸಿದ್ಧತೆಯನ್ನು ಮಾಡ್ಕೊತಾ ಇರಬಹುದು. ಯಾರು ಹೇಳ್ಬೋದು ತಗೊಂಡ್ಬಿಡು, ಇದನ್ನ ತಗೊಂಡು ಓದಕ್ಕೆ ಶುರು ಮಾಡ್ಬಿಟ್ರೆ ಒಂದು 4 ಗಂಟೆ ಕಾಲ ಹೆಚ್ಚು ಓದ್ಬೋದು. ಇವುಗಳು ನಿಮ್ಮ ಮನಸ್ಸಿಗೆ ತಕ್ಷಣದಲ್ಲಿ ಕೊಡುವಂತಹ ಹಿತ ದೀರ್ಘಾವಧಿಯಲ್ಲಿ ರೋಗವಾಗಿ ಪರಿಣಮಿಸುತ್ತೆ ಅಥವಾ ಚಟವನ್ನ ಜಾಸ್ತಿ ಮಾಡುತ್ತೆ. ಹೀಗಾಗಿ ಕುಡಿತ ನಿಮ್ಮ ಕಡೆಯಿಂದ, ಕುಡಿತವಾಗಲಿ ನಶೆ ಏರಿಸುವ ಯಾವುದೇ ಪದಾರ್ಥವಾಗಲಿ, ಇವತ್ತಿನ ದಿನ ಮೈಸೂರಿನಲ್ಲಿ ನಾವು ನೋಡಿದ್ವಿ ಯಾವ ಪ್ರಮಾಣದಲ್ಲಿ ಡ್ರಗ್ಸ್ ಸಿಕ್ಕಿದೆ. ಬೆಂಗಳೂರಿನಂತಹ ಪ್ರದೇಶಗಳಲ್ಲಿ ಕಾಲೇಜುಗಳ ಸುತ್ತಮುತ್ತ ಗೆಳೆಯರ ಮೂಲಕ ಇವು ಪ್ರಚಾರಕ್ಕೆ ಬರ್ತಾ ಇದೆ, ಬಳಕೆಗೆ ಬರ್ತಾ ಇದೆ. ಆದರೆ ಇದರಿಂದ ಆಗ್ತಾ ಇರುವಂತಹ ಅಡ್ಡ ಪರಿಣಾಮಗಳು ವ್ಯಕ್ತಿಯ ಮೇಲೆ ಬಹಳ ಜಾಸ್ತಿ ಆಗಿದೆ. ನಾನು ಈ ಒಂದು ಇನ್ನೊಂದು ಅಂಶವನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ನಶೆ ಏರಿಸುವ ಪದಾರ್ಥದಲ್ಲಿ ನಿಮ್ಮ ಎದುರಿಗೆಯವರು ಬಹಳ ಸಂಯಮದಿಂದ ಇರ್ತಾರೆ, ಬಹಳ ತಿಳುವಳಿಕೆಯಿಂದ ಮಾತಾಡ್ತಾರೆ. ಆದರೆ ಕುಡಿತದ ಮಟ್ಟ ಏರಿದಾಗ ಅಥವಾ ನಶೆ ಏರಿದಾಗ ಅವರ ಬಾಯಿಂದ ಬರುವಂತಹ ಪ್ರತಿಯೊಂದು ಮಾತು ನಂಬಕ್ಕೆ ಆಗುವುದಿಲ್ಲ, ಸುಳ್ಳು ಹೇಳೋದಷ್ಟೇ. ನಾನು ಕಂಡಂತಹ ಅನೇಕ ಪ್ರಕರಣಗಳಲ್ಲಿ, ವಿಶೇಷವಾಗಿ ಡ್ರಗ್ಸ್ ತಗೊಳ್ಳುವಂತಹವರಲ್ಲಿ ಎದ್ದು ಕಾಣುವಂತಹ ಲಕ್ಷಣ ಅಂದರೆ ನಾಳೆಯಿಂದ ತಗೊಳ್ಳೋದಿಲ್ಲ, ನಾನು ಇದುವರೆಗೂ ತಗೊಂಡೇ ಇಲ್ಲ. ನೀವು ಎಷ್ಟು ಅವರನ್ನು ನಂಬಬೇಕು ಅಂತ ಅನ್ಸತ್ತೋ ಅದಕ್ಕಿಂತ ಹೆಚ್ಚಾಗಿ ನಂಬಿಸ್ತಾರೆ ನೀವು. ಆದರೆ ಆ ಒಂದು ಮಾತಿನಲ್ಲಿ ಎಳ್ಳಷ್ಟು ನಿಜ ಇರೋದಿಲ್ಲ. ಹೀಗಾಗಿ ತಮ್ಮನ್ನೇ ತಾವು ಮೋಸಕ್ಕೆ ಒಳಪಡಿಸ್ಕೊಂಡಿರ್ತಾರೆ. ಆ ಒಂದು ಸ್ಥಿತಿಯಿಂದ ಅವರು ಹೊರಗಡೆ ಬರೋದು ಬಹುಶಃ ನನಗನ್ಸುತ್ತೆ ತುಂಬಾ ಕಷ್ಟ. ಒಂದು ಸತಿ ಚಟಕ್ಕೆ ಸಿಕ್ಕಾಕೊಂಡ್ಬಿಟ್ರೆ ಈ ತರಹದ ಅಮಲೇರಿಸುವ ಪದಾರ್ಥಗಳು, ನಶೆ ಏರಿಸುವಂತಹ ಪದಾರ್ಥಗಳಿಗೆ ನೀವೇನಾದರೂ ಅಭ್ಯಾಸ ಮಾಡಿಕೊಂಡು ಅದನ್ನು ಚಟವಾಗಿಸ್ಕೊಂಡ್ರೆ ಬಹುಶಃ ಅದು ನಿಮ್ಮ ಜೀವನದ ಕೊನೆಯ ದಿನಗಳು ಅಂತ ಇರಬಹುದು. ಅಂದ್ರೆ ಸರಾಗವಾಗಿ ಬದುಕಕ್ಕಾಗಲ್ಲ, ಅವಲಂಬನೆಯಾಗ್ತದೆ. ಇವತ್ತಿನ ದಿನದ ವಿಶೇಷ ಜೋಡಿಗೆ ಹಿಡಿದು ನಿಮ್ಮ ದುರಭ್ಯಾಸಗಳನ್ನ, ದುಶ್ಚಟಗಳನ್ನು ಬಿಟ್ಟುಬಿಡಿ. ಅದನ್ನ ಹಾಕಿ ನಾನು ಒಪ್ಕೋತೀನಿ,
ನೀವು ಒಂದು ಕುಟುಂಬವನ್ನ, ಒಂದು ಸಮುದಾಯವನ್ನ, ಒಂದು ರಾಷ್ಟ್ರವನ್ನ ಕಟ್ಟುವಂತಹ ಶಕ್ತಿಯನ್ನು ಬರುತ್ತೆ. ಪ್ರಯತ್ನ ಮಾಡಿ. ಒಂದು ದಿನದ ಇವತ್ತಿನ ದಿನದ ಆಚರಣೆ. ಆದರೆ ನಾನೊಂದು ಮಾತಿಗೆ ಹೇಳ್ತೀನಿ, ಕ್ರಿಸ್ಮಸ್ ಆದ ತಕ್ಷಣ ಅಮೆರಿಕ ಮತ್ತು ಯುರೋಪ್ನಲ್ಲಿ ಡ್ರೈ ಜನವರಿ ಅಂತ ಮಾಡ್ತಾರೆ. ಇಡೀ ತಿಂಗಳು ಕುಡಿಯಲ್ಲ. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋರು, ಅಂದ್ರೆ ವಾಲಂಟರಿ ಆಗಿ ಸ್ವತಃ ಬಂದು ನಾ ಈ ಒಂದು ತಿಂಗಳು, ಜನವರಿಯ ತಿಂಗಳು ನಾ ಕುಡಿಯೋದಿಲ್ಲ. ನೀವು ಹೇಳ್ಬೋದು ಆಮೇಲೆ ಜಾಸ್ತಿ ಕುಡಿತಾರೆ ಅಂತ. 30-35 ದಿನದ ಅಭ್ಯಾಸ ನಿಮಗೆ ಆಗಿಬಿಟ್ರೆ ಮನಸ್ಸು ಆ ಕಡೆ ಹೋಗೋದಿಲ್ಲ. ನಾನು ಇಲ್ಲಿ ವೇದಿಕೆ ಮೇಲಿರುವಂತಹ ಗಣ್ಯರನ್ನು ಕೇಳಿಕೊಳ್ಳೋದು, ಆಗಸ್ಟ್ 1ನೇ ತಾರೀಕು ದಿನಾಚರಣೆ ಬೇಡ, ಇಡೀ ಮಾಸನ ವ್ಯಸನ ಮುಕ್ತ ಮಾಸ ಮಾಡಿ. ಅದರ ಪ್ರಯತ್ನ ನಾವು ಮಾಡೋಣ. ಅಲ್ಲಿಂದನೇ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳು, ಯುವಜನರು ಇಲ್ಲೇ ಏನಾದರೂ ಒಂದು ರಿಜಿಸ್ಟರ್ ಇಟ್ಕೊಂಡು ನಾನು ಇದನ್ನು ಬೆಂಬಲಿಸ್ತೀನಿ ಅಂತ ಹೇಳಿ. ಪ್ರತಿಯೊಂದು ಚಟುವಟಿಕೆಗಳು ಸಮಾಜದ ಪರವಾಗಿ ಇರಬೇಕು ಅಂತಂದ್ರೆ ನೀವು ಭಾಗವಹಿಸಬೇಕು. ನೀವು ನೋಡೋದಕ್ಕೆ ನೀವು ಒಂಥರ ಹಾಸ್ಯ, ಏನೋ ಒಂದು ತಮಾಷೆ ಅಂತ ಅನ್ಕೊಂಡಿರ್ಬೋದು. ಆದ್ರೆ ಇವತ್ತಿನ ದಿನ ನೀವು ಸಹಿ ಹಾಕಿ ಇನ್ನು 10 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ನಾನು ಇದನ್ನ ಸಾಕಿದ್ದು, ನಾವು ಇದನ್ನ ಬೆಳೆಸಿದ್ದೀನಿ. ಹೀಗಾಗಿ ನನಗೆ ಅನ್ಸುತ್ತೆ ಆಗಸ್ಟಿನ ದಿನ 15ನೇ ತಾರೀಕು ಬರುತ್ತೆ. ಮೊದಲನೇ ದಿನದಲ್ಲೇ ಈ ಒಂದು ಪ್ರಯತ್ನವನ್ನ ನಾವು ಮಾಡಬೇಕಾಗತ್ತೆ. ಇಡೀ ತಿಂಗಳನ್ನ ನೀವು ವ್ಯಸನ ಮುಕ್ತ ಮಾಸ, ತಿಂಗಳು ಅಂತ ಮಾಡಿ ವಿದ್ಯಾರ್ಥಿಗಳ ಗಮನಕ್ಕೆ ತಂದಷ್ಟು ವ್ಯಸನ ಅನ್ನೋದು ಸಾಮಾಜಿಕವಾಗಿಯೇ ಅದನ್ನ ನಿಯಂತ್ರಣಕ್ಕೆ ಸುಲಭವಾಗಿ ತರಬಹುದು. ಔಷಧಿಗಳ ಮೂಲಕ ನಮಗೆ ಕಂಡಂಗೆ ಅಡಿಕ್ಷನ್ ಅನ್ನ, ಡಿ ಅಡಿಕ್ಷನ್ ಆಗ್ಬೋದು, ರಿಹ್ಯಾಬ್ ಆಗ್ಬೋದು, ಮತ್ತೊಂದಾಗ್ಬೋದು, ಅವುಗಳಿಂದ ಹೊರಗಡೆ ತರೋದು ತುಂಬಾ ಕಷ್ಟ. ಬದಲಿಗೆ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಅಣ್ಣ ತಮ್ಮಂದ್ರು, ನಿಮ್ಮ ಸ್ನೇಹಿತರು, ನಿಮ್ಮ ಗೆಳೆಯರು, ತಂದೆ ತಾಯಿಗಳು ಬಹಳ ಕಷ್ಟ. ತಂದೆಯಂದ್ರು ಮನೆಯಲ್ಲಿ ಹಿರಿಯರು ಕುಡಿತಕ್ಕೆ ಸಿಕ್ಕಾಕೊಂಡಿದ್ದಾಗ ನೀವು ಕುಡಿಬೇಡಿ ಅಂತ ಹೇಳೋದು ಕಷ್ಟ. ಎಷ್ಟೋ ಕುಟುಂಬಗಳು ನಾಶವಾಗಿದೆ. ಆದರೆ ಅದಕ್ಕೆ ಬೇಕಾದಂತಹ ಶಕ್ತಿ ನಿಮ್ಮಲ್ಲಿದೆ ತಡೆಗಟ್ಟೋದಕ್ಕೆ. ಅವ್ರಿಗೂ ಕೂಡ ನೀವು ತಿಳುವಳಿಕೆ ಹೇಳೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ಇಲ್ಲಿ ನೆರೆದಿರುವ ಯುವಜನರು ಈ ಒಂದು ರೀತಿಯ ಮಾನಸಿಕತೆಯನ್ನ ನಾನು ಖಂಡಿತವಾಗಿಯೂ ಒಬ್ಬ ವ್ಯಕ್ತಿಯನ್ನಾದ್ರೂ ಇಂತಹ ಕುಡಿತಕ್ಕೆ ಹೋಗದಿರೋ ಹಾಗೆ ತಡೆಗಟ್ಟಿಸ್ತೀನಿ. ನೀವು ಜಾಸ್ತಿ ಮಾಡಕ್ಕೆ ಹೋಗ್ಬೇಡಿ. ಒಂದು ವ್ಯಕ್ತಿಯನ್ನು ಬದಲಾಯಿಸ್ತೀನಿ ಅನ್ನುವಂತಹ ಒಂದು ಪ್ರಮಾಣವನ್ನ, ಒಂದು ವಚನವನ್ನ ನೀವು ಮನಸ್ಸಿಗೆ ಹಂಚಿಕೊಳ್ಳಿ. ಇದರಿಂದ ಏನು ತಪ್ಪಿಲ್ಲ, ನಗ್ಬೋದು. ಬೀದಿಯಲ್ಲಿ ಸಾರಾಯಿ ಅಂಗಡಿಗಳಿದೆ, ಬೀದಿಯಲ್ಲಿ ಲಿಕ್ಕರ್ ಶಾಪ್ ಇದೆ, ಅಲ್ಲಿ ಯಾವುದೋ ಒಂದು ಟಾನಿಕ್ ಅಂತಾನೆ ಅಂಗಡಿ ಇದೆ. ಇದು ಟಾನಿಕ್ ಅಲ್ಲ, ಆಲ್ಕೋಹಾಲ್ ಇಸ್ ನೆವರ್ ಎ ಟಾನಿಕ್, ಡೋಂಟ್ ಎವರ್ ಬಿಲೀವ್ ಇಟ್. ಅದನ್ನು ನಂಬಕ್ಕೆ ಹೋಗ್ಬೇಡಿ. ಅದು ವ್ಯಾಪಾರಕ್ಕೆ ಟಾನಿಕ್. ಅದು ನಿಮಗೆ ಖಂಡಿತ ಅಲ್ಲ. ಯಾವುದೇ ಒಂದು ಆಲ್ಕೋಹಾಲ್ ಯಾವುದೇ ಕಾರಣಕ್ಕಾದ್ರೂ ಶರೀರದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ.